ನನಗೆ ಮಾಹಿತಿ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ, ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಸಂಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನೇನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಇವತ್ತು ಎಲ್ಲ ವಿಚಾರಗಳನ್ನ ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆ ಹಾಕಿ ಮಾತನಾಡ್ತೀನಿ. ಕೆಲವೊಂದು ವಿಚಾರಗಳು ಗಮನಿಸಿದಾಗ ಕೆಲವು ಮಾಧ್ಯಮದಲ್ಲಿ ಏನು ಸ್ಟಿಂಗ್ ಆಪರೇಷನ್ ಮುಖಾಂತರ ಏನೋ ಮಾಡಿ ಬಂದಿದೆ, ಅದನ್ನ ನೋಡಿದಾಗ ಬಹುಶಃ ಆಶ್ಚರ್ಯನೂ ಆಗ್ತದೆ, ದಿಗ್ಭ್ರಮೆನೂ ಆಗ್ತದೆ, ಭಯನೂ ಆಗ್ತದೆ. ಯಾವ ರೀತಿಯಾಗಿ ನಾವು ಸಾರ್ವಜನಿಕ ಜೀವನವನ್ನ ನಡೆಸಬೇಕಾಗ್ತದೆ ಅಂತ ಹೇಳಿ. ಸೊ ಇಂಥ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ. ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನ ಮಾಡಿರ್ಬೇಕು. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನ ಮತ್ತು ತಮ್ಮನ್ನು ಕೂಡ ನಾನು ಕೇಳೋದಿಷ್ಟೇ, ನೀವು ರಾಜಕೀಯವಾಗಿ ಯಾವ ತರ ತಗೋತಿರೋ ಗೊತ್ತಿಲ್ಲ, ಇದು ರಾಜಕೀಯ ಹೇಳಿಕೆ ಆಗ್ಬಾರ್ದು. ಎಲ್ಲಾ ಪಕ್ಷದಲ್ಲೂ ಎಲ್ಲಾ ನಾಯಕರುಗಳಿಗೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು, ಚಿಂತನೆಗಳು ಶುರು ಆಯ್ತು ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಅದನ್ನ ಇಂಥ ಶಕ್ತಿಗಳನ್ನ ಸದೆಬಡ್ಲಿಕ್ಕೆ ನಿಮ್ಮಗಳ ಕೆಲಸನೂ ಕೂಡ, ನಿಮ್ಮಗಳ ಮಾರ್ಗದರ್ಶನನೂ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ.